ಯುಗಾದಿ ಕಳೆದು ಯುಗಾದಿ ಮರಳಿ ಬರುತ್ತಿದೆ ಎಂಬಂತೆ ಯುಗಾದಿ ಹಬ್ಬವನ್ನು ಎಲ್ಲರೂ ಕೂಡ ವಿಶೇಷವಾಗಿ ಸಂಭ್ರಮ ಸಡಗರದಿಂದ ಆಚರಿಸಿದ್ದೀರಿ. ಈ ವರ್ಷ ಎಲ್ಲರಿಗೂ ಕೂಡ ಹೊಸತನ್ನು ತಂದುಕೊಡಲಿ ಮತ್ತು ಜೊತೆಯಲ್ಲಿ ಮರಳಿ ಮರಳಿ ಬರುತ್ತಿರಲಿ. ಈಗ ಕಳೆದು ಇನ್ನೊಮ್ಮೆ ಮತ್ತೆ ನಾವೆಲ್ಲರೂ ಸೇರಿ ಇನ್ನೂ ವಿಶೇಷವಾಗಿ ಸಂಭ್ರಮ ಆಚರಣೆಯನ್ನು ಮಾಡೋಣ. ಹೊಸ ವರ್ಷದಲ್ಲಿ ಹರ್ಷದಾಯಕವಾಗಿ ಇರೋಣ ಅಂತ ಹೇಳ್ತಾ, ಇವತ್ತಿನ ಒಂದು ವಿಷಯ ಅಂತ ಹೇಳಿದರೆ, ನಿಮಗೆಲ್ಲ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ವಿಚಾರ. ಹಾಗಾದರೆ ಏನು ಅಂತ ಕೇಳಿದರೆ, ನೀವು ಇಲ್ಲಿಯ ತನಕ ದರ್ಬೆಯ ಕೆಲವಷ್ಟು ಮಾಹಿತಿಗಳನ್ನು ನಮ್ಮ ಮುಖಾಂತರದಲ್ಲಿ ಅಥವಾ ಇನ್ಯಾರ್ದೋ ಮುಖೇನದಲ್ಲಿ ನೀವು ತಿಳ್ಕೊಂಡಿರಬಹುದು, ನೋಡಿರಬಹುದು. ಆದರೆ ದರ್ಬಾ ಚಿಕಿತ್ಸೆ ಹೇಳ್ತಕ್ಕಂಥದ್ದು ಮಾತ್ರ ನಮ್ಮಲ್ಲಿ ಮಾತ್ರ ಲಭ್ಯತೆ ಇರತಕ್ಕಂಥದ್ದು. ಈ ದರ್ಬೆಯಲ್ಲಿ ಹಿಂದೆ ಹೇಳಿದಾಗೆ ಬ್ರಹ್ಮ ವಿಷ್ಣು ಮಹೇಶ್ವರರ ಅನುಗ್ರಹ ಹೇಳ್ತಕ್ಕಂಥದ್ದು ಮತ್ತು ಕೃಪಾ ದೃಷ್ಟಿ ಹೇಳ್ತಕ್ಕಂಥದ್ದು ವಿಶೇಷವಾಗಿ ಇರತಕ್ಕಂಥದ್ದು. ಜೊತೆಯಲ್ಲಿ ಯಾವ ವಸ್ತು ಕೂಡ ಕೆಡದಿದ್ದಂತೆ ನೋಡ್ಕೊಳ್ತಕ್ಕಂಥ ಶಕ್ತಿ ಇತ್ಯಾದಿಗಳು ಕೂಡ ಇರತಕ್ಕಂಥದ್ದನ್ನು ನಾವು ಕಾಣಬಹುದು. ಆದರೆ ಯಾಗ ಕರ್ಮಾಂಗಗಳಿಗೆ ಕೂತ್ಕೊಳ್ಳುವಂತಹ ಸಮಯದಲ್ಲಿ, ಅಂದರೆ ಹೋಮಕ್ಕೆ ಕೂತ್ಕೊಳ್ಳುವಂತಹ ಸಮಯಗಳಲ್ಲಿ ಹೋಮಕ್ಕೆ ಪರಿಸ್ತರಣ ಇತ್ಯಾದಿಗಳನ್ನು ಹಾಕುವುದರ ಜೊತೆಯಲ್ಲಿ ಸಂಕಲ್ಪಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಾರಲ್ವ. ಹೋಗೋಕ್ಕಿಂತ ಪೂರ್ವದಲ್ಲಿ ನಾವುಗಳು ಸ್ನಾನ ಇತ್ಯಾದಿಗಳನ್ನು, ಸಂಧ್ಯಾ ವಂದನೆಗಳನ್ನು ಎಲ್ಲವನ್ನೂ ಕೂಡ ಮಾಡಿದ್ದರೂ ಕೂಡ ಸೋಪು, ಅನಂತರದಲ್ಲಿ ಈಗ ಶಾಂಪು ಇತ್ಯಾದಿಗಳನ್ನು ಹಾಕಿ ಮೈ ಮೇಲಿನದಾದಂತಹ ಕೊಳೆಗಳನ್ನು ತೊಳ್ಕೊಂಡು ಕೂತ್ಕೊಂಡ್ರೂ ಸಹಿತವಾಗಿ ಈ ದರ್ಬೆಯನ್ನು ಸಂಪೂರ್ಣವಾಗಿ ತೆಗೆದುಕೊಳ್ಳುವುದಿಲ್ಲ. ಕೇವಲ ಮಧ್ಯಭಾಗವನ್ನು ಮಾತ್ರ ತಗೊಳ್ತಾರೆ ಅಂತ ಹೇಳಿದರೆ ಅದಕ್ಕೆ ತುಂಡು ದರ್ಬೆ ಅಂತ ಹೇಳೋದಾಗಿ ಕರೀತಾರೆ. ಈ ಥರ ತೆಗೆದುಕೊಂಡು ಅಲ್ಲಿ 3 ಸತಿಗೆ ಮುಖಕ್ಕೆ, ಆನಂತರದಲ್ಲಿ ಎದೆಯ ಭಾಗಕ್ಕೆ, ಅಂದರೆ ಸಪ್ರೇಟು ಒಂದನ್ನೇ ತೊಗೊಳ್ಳೋದಿಲ್ಲ. ಇದು ಒಂದು ಸಾರಿ ತೊಗೊಂಡ್ರೆ ಇನ್ನೊಂದು ಸಾರಿ ಮತ್ತೊಂದನ್ನು ತೊಗೊಂಡು, ಅನಂತರದಲ್ಲಿ ಇನ್ನೊಮ್ಮೆ ಹೊಟ್ಟೆಯಿಂದ, ಅನಂತರದಲ್ಲಿ ಕಾಲುಗಳಿಗೆ ಎಲ್ಲವೂ ಕೂಡ ಮಾಡ್ಕೊಳ್ತಕ್ಕಂಥದ್ದು ಮಂತ್ರಮುಖೇನವಾಗಿ ಇರತಕ್ಕಂಥದ್ದು. ಅದು ಯಾಕೋಸ್ಕರ ಮಾಡ್ತಾರೆ ಅಂತ ಕೇಳಿದರೆ, ನಾವು ಎಷ್ಟೇ ಸ್ನಾನ ಇತ್ಯಾದಿಗಳನ್ನು ಮಾಡಿದರೂ ಕೂಡ ದೇಹ ಒಳಭಾಗ, ಮೇಲ್ಭಾಗದಲ್ಲಿ ನಾವು ತೊಳ್ಕೊಳ್ತೀವಿ, ಆದರೆ ಒಳಭಾಗದಲ್ಲಿ ಕೆಲವಷ್ಟು ಕಲ್ಮಶಗಳು, ಅನಂತರದಲ್ಲಿ ದೇಹಕ್ಕೆ ನಾವು ಸ್ನಾನವನ್ನು ಮಾಡಿ ಬರುವಾಗ ಎಷ್ಟೋ ಬ್ಯಾಕ್ಟೀರಿಯಾಗಳು ನಮ್ಮ ಶರೀರವನ್ನು ವ್ಯಾಪ್ತಿಪಡಿಸ್ಕೊಂಡು ಬಿಡುತ್ತೆ. ಬೇಡ ಅಂತಂದರು. ಯಾಕೆ ಅಂತ ಕೇಳಿದರೆ, ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಕಣ್ಣಿಗೆ ಕಾಣಿಸೋದು ಸಣ್ಣ ಸಣ್ಣ ಹುಳಗಳು ಮಾತ್ರ. ಆದರೆ ಬ್ಯಾಕ್ಟೀರಿಯಾ ಹೇಳ್ತಕ್ಕಂಥ ಕಣ್ಣಿಗೆ ಕಾಣಿಸೋದಿಲ್ಲ. ಎಷ್ಟೋ ನಮ್ಮ ಸುತ್ತಮುತ್ತ ತಿರುಗ್ತಾ ಇರ್ತದೆ. ಅದನ್ನು ಶುದ್ಧಿಯನ್ನು ಮಾಡೋದಕ್ಕೋಸ್ಕರವಾಗಿ, ಮತ್ತು ಅಷ್ಟೇ ಅಲ್ಲದೆ ಈ ಥರ ಮಾಡೋದರಿಂದಾಗಿ ಇಂದ್ರಿಯಾದಿಗಳು ಕೂಡ ಶುದ್ಧಿಯನ್ನು ಪಡೆಯುವುದರಿಂದ ಆ ಕರ್ಮಾಂಗದಲ್ಲಿ ಆತನು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗಲಿಕ್ಕೆ ಅನುಕೂಲತೆ ಹೇಳ್ತಕ್ಕಂಥದ್ದು ಆಗ್ತದೆ. ಮತ್ತು ಅಷ್ಟೇ ಅಲ್ಲದೆ ಮಧ್ಯಭಾಗದಲ್ಲಿ ವಿಷ್ಣು ಹೇಳ್ತಕ್ಕಂಥವನು ಇರುವುದರಿಂದಾಗಿ ಅದನ್ನು ಹೆಚ್ಚಿನದಾಗಿ ಮಧ್ಯಭಾಗವನ್ನೇ ತಗೊಳ್ತಾರೆ. ಅದಕ್ಕೆ ಕುಂಟು ದರ್ಬೆ ಅಂತಲೂ ಕೂಡ ಹೇಳ್ತಾರೆ.